ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ಇನ್ನು ಇವತ್ತು ಸಂಡೇ ಬಂದೇ ಹೋಯ್ತು. ಇನ್ನು ಸ್ವಲ್ಪ ಪಾತ್ರೆ ಏನು ಬೆಳಗಿಲ್ಲ ಫ್ರೆಂಡ್ಸ್. ನಾನು ಲೇಟಾಗಿ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ, ಯಾಕಂದರೆ ಇವತ್ತು ಸಂಡೇ ಅಲ್ವಾ. ಇನ್ನು ಫ್ರೆಂಡ್ಸ್ ನೋಡಿ, ಇವತ್ತು ರೈಸದು ಅದನ್ನು ಇಡ್ಲಿಗೆ ನೆನೆ ಹಾಕ್ಬಾರ್ದು, ದೋಸೆಗೆ ನೆನೆ ಹಾಕ್ತೀನಿ. ದೋಸೆ ಇಲ್ಲ ಇಡ್ಲಿ, ಮೊನ್ನೆ ಇನ್ನು ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ಕಾಯಿ ಐತೆ, ಇವಾಗ ಚಟ್ನಿ ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ಇದು ರೊಟ್ಟಿ ಹಾಗೆ ಇದೆ, ಏನು ತಿನ್ನೋಣ ಅಂತ ತಿಂದೇ ಇಲ್ಲ ಹಂಗಿದೆ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ನಾಷ್ಟಕ್ಕೆ ರವೆ ದೋಸೆ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ರವೆ ದೋಸೆ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಆ ಥರ ರವೆ ಮಾಡ್ತೀವಲ್ಲ ಆ ಥರ ಅಲ್ಲ. ರವೆ ಒಂದು ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಫ್ರೆಂಡ್ಸ್ ನೋಡಿ, ಇನ್ನು ಬಾಳೆದಿಂಡು 2 ದಿನ ಆಗುತ್ತೆ ಜ್ಯೂಸ್ಗೆ. ನನಗೆ ಸೈಡ್ ಪಕ್ಕೆ ನೋವು ಬಂದಿತ್ತು. ಇದೆಲ್ಲನೂ ನಾನೀಗ ಫ್ರೆಂಡ್ಸ್ ದೋಸೆ ಒಳಗಡೆಗೆ ಬರೀ ಕಟ್ ಮಾಡಿ ಹಾಕ್ತೀನಿ, ರುಬ್ಬಿ ಏನೂ ಹಾಕಲ್ಲ. ಮಣ್ಣು ನೋಡಿ ಕೊತ್ತಂಬರಿ ಸೊಪ್ಪಲ್ಲಿ. ಇನ್ನು ಫ್ರೆಂಡ್ಸ್ ನೆಲ್ಲಿಕಾಯಿ ಖಾಲಿ ಆಗಿತ್ತಲ್ಲ ನಿನ್ನೆ ನೋಡಿ, ಎಲ್ಲ ಎಷ್ಟು ದಪ್ಪದಾಗಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಬಂದು ಕಾಯಿ ಈ ಥರ ಕಲ್ಲರ್ ಬರುತ್ತೆ, ಹಂಗಂತ ಏನಾದರೂ ಕೆಟ್ಟೋಗಿದೆ ಅಂತ ಅಲ್ಲ. ನೋಡಿ ಫ್ರೆಂಡ್ಸ್, ಒಂದೊಂದು ಎಷ್ಟು ದಪ್ಪ ಇದೆ. ಹಂಗಾಗಿ ಇದು 40 ರೂಪಾಯಿ ಫ್ರೆಂಡ್ಸ್ ಇಷ್ಟು ನೆಲ್ಲಿಕಾಯಿಗೆ. ಇನ್ನು ಫ್ರೆಂಡ್ಸ್ ಇಲ್ಲಿ ನಿನ್ನೆ ರಾತ್ರಿ ನನ್ನ ಮಗಳು ಏನು ಮಾಡಿದ್ದಾಳೆ, ಮೊಳಕೆ ಹುಳ್ಳಿಕಾಳನ್ನ ಬೇಯಿಸಿದ್ದಾಳೆ ನೋಡಿ. ಅದರೊಳಗಡೆಗೆ ಮೆಣಸಿಕಾಯಿ ಹಾಕಿದ್ದಾಳೆ ರಸ ಮಾಡೋಕ್ಕೆ. ಸುಮ್ಮನೆ ಬಿಸಿ ಮಾಡ್ತಾಯಿದ್ದೀನಿ. ಇದು ರಾತ್ರಿ ಬೇಯಿಸಿರೋದೆಯ. ಇದನ್ನು ನಾನಿವತ್ತು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಉಪ್ಸಾರು ತುಂಬ ಟೇಸ್ಟ್ ಇರುತ್ತೆ, ಹಂಗಾಗಿ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ, ಜಾಸ್ತಿ ಏನು ಬಿಸಿ ಮಾಡಲ್ಲ ಫ್ರೆಂಡ್ಸ್. ಇನ್ನು ಪಾತ್ರೆ ತೊಳಿಬೇಕು. ಇನ್ನು ಫ್ರೆಂಡ್ಸ್ ನಂದು ಇವತ್ತು ಪ್ಯಾಸೇಜು ಎಲ್ಲ ಇನ್ನು ನೋಡಿ, ಇದೆಲ್ಲನೂ ಕ್ಲೀನಿಂಗು ನಾನು ಇನ್ನೂ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ದೀಪ ನೋಡಿದ್ದೇನೆ, ನೈಟೆಲ್ಲ ಉರಿದಿದೆ, ಆಫ್ ಮಾಡಿಲ್ಲ ನನ್ನ ಮಗಳು. ಈಗ ಕಾರ್ತಿಕ್ ಮಾಸ ಅಲ್ವಾ, ಅದಕ್ಕೆ ಏನೋ ಇವು ಫ್ರೆಂಡ್ಸ್ ಇವತ್ತು ಮಳೆ ಬಂದಿಲ್ಲ. ಪ್ಯಾಸೇಜ್ ಎಲ್ಲ ನಂದು ಕ್ಲೀನ್ ಆಯ್ತೀನಿ. ಇವತ್ತು ಈ ಬಾಕ್ಸು ಇಲ್ಲಿ ಏನೇನೈತಿ ಎಲ್ಲ ತೆಗೆದು ಬಿಸಾಕಬೇಕು ಫ್ರೆಂಡ್ಸ್. ನೋಡಿ, ಇನ್ನು ಇದು ಕೊತ್ತಂಬರಿ ಸೊಪ್ಪು ಇದು ಬೀಜ ತಂದಿಟ್ಟಿದ್ದೀನಿ, ಅದನ್ನು ಇವತ್ತು ಏನಾದರೂ ಉರಿಬೇಕು ಮಾಡಬೇಕು. ಇನ್ನು ಫ್ರೆಂಡ್ಸ್ ಇದು ಸ್ವಲ್ಪ ಬಿಸಿ ಆಯ್ತಲ್ಲ, ಆಫ್ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ನಾನು ಸ್ಟವ್ ಅಂಟಿಸ್ಕೊತೀನಿ. ಈಗ ಇವತ್ತು ನನ್ನ ಮನೇಲಿ ನಾಷ್ಟ ಫ್ರೆಂಡ್ಸ್ ರವೆ ದೋಸೆ. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸ್ವಲ್ಪ ಅದಕ್ಕೆ ಕಾಯಿನೂ ಹಾಕಬೇಕು. ಚಟ್ನಿ ಬಂದು ಸ್ವಲ್ಪ ಕಾಯಿ ಚಟ್ನಿನೇ ಮಾಡ್ಕೊತೀನಿ. ಇನ್ನು ಏನು ಕೆಲಸ ಆಗಿಲ್ಲ ಫ್ರೆಂಡ್ಸ್. ಈಗ ನಾನು ಇದನ್ನೆಲ್ಲ ಕಟ್ ಮಾಡ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಒಂದು ಸರಿ ಒಂದೇ ನೆಲ್ಲಿಕಾಯಿ ಸಾಕು, ಅಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ನಾನು ಇದಕ್ಕೆ ಹಾಕಿ ಮುಚ್ಚಳಕ್ಕೆ ಹಾಕಿ ಇಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ ದೋಸೆಗೆಲ್ಲ ರೆಡಿ ಮಾಡ್ಕೊಂಡು. ಫ್ರೆಂಡ್ಸ್ ಎಲ್ಲ ದೋಸೆ ಇಟ್ಟು ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಈ ಕಡೆ ನಾನು ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಏನು ಚಟ್ನಿ ಅಂದರೆ ಫ್ರೆಂಡ್ಸ್, ತೆಂಗಿನಕಾಯಿ ಕಡಲೆ. ಯಾಕೆ ಅಂದರೆ ಮಸಾಲೆನೂ ಅದಕ್ಕೆ ಎಲ್ಲನೂ ಹಾಕಿದ್ದೀನಿ, ಆದ್ರೂ ಫ್ರೆಂಡ್ಸ್ ಚಟ್ನಿ ರುಬ್ಬಿದ್ದೀನಿ. ಪುದೀನ ಹಾಕಿರೋದಕ್ಕೆ ಆ ಥರ ಕಲರ್ ಬಂದಿದೆ. ಇನ್ನು ಫ್ರೆಂಡ್ಸ್ ನೋಡಿ, ದೋಸೆಗೆ ನಾನು ಏನೇನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ದೋಸೆ ನಾನು ಎಷ್ಟೋ ಸಲ ತೋರಿಸಿದ್ದೀನಿ, ಆದರೆ ಇವತ್ತು ಫ್ರೆಂಡ್ಸ್ ನಾನು ರವೆ 1 ಕಪ್ ರವೆ, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಅರ್ಜೆಂಟ್ಗೆ ಈರುಳ್ಳಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಅದೇ ರುಬ್ಬಕ್ಕೆ ಫ್ರೆಂಡ್ಸ್ ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ ಮತ್ತು ಉಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿ ಹಾಕಿದ್ದೀನಿ. ಬನ್ನಿ ಈ ಕಡೆ ಆಲ್ರೆಡಿ ಫ್ರೆಂಡ್ಸ್ ನೋಡಿ, ಹಂಚು ಕಾಯ್ದು ಹೊಗೆ ಬರ್ತಾ ಇದೆ. ದೋಸೆನ ಬಿಡೋಣ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಕಾಯ್ದಿದೆ. ಸಂಡೇ ಏನು ಮಾಡೋದು ಅಂದ್ಕೊಂಡು ಫ್ರೆಂಡ್ಸ್ ಈ ನಾಷ್ಟನ ಇವತ್ತು ಮಾಡಿದ್ದೀನಿ. ಇವತ್ತೆಲ್ಲ ಫುಲ್ ಮನೆ ಕೆಲಸನೇ ಇದೆ ಫ್ರೆಂಡ್ಸ್ ನನಗೆ. ನೋಡಿದ್ರೆ ದೋಸೆ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಬನ್ನಿ ದೋಸೆ ಬಿಡೋಣ. ಇದು ರವೆ ದೋಸೆ ಥರನೇ ಎಲ್ಲನ ಹಾಕಿ ಇದು ನೋಡೋಣ ಯಾವ ಥರ ಬರುತ್ತೆ ದೋಸೆ ಅಂತ. ಇದು ಫ್ರೆಂಡ್ಸ್ ದೋಸೆ ಕಲ್ ತಗೊಂಡೆ, ಇದು ಕಾಲೆಯ 3 ಇಯರ್ಸಿಗೆ ಬಂತು. ನಾನೇ ಸ್ವಲ್ಪ ಸ್ಟವ್ ಕಮ್ಮಿ ಮಾಡಿದೆ, ಈಗ ಜಾಸ್ತಿ ಮಾಡೋಣ ಬನ್ನಿ. ಅದಾದಮೇಲೆ ಫ್ರೆಂಡ್ಸ್ ಅದ್ರ ಮೇಲೆ ಸ್ವಲ್ಪ ನಾನು ಆಯಿಲ್ ಹಾಕ್ತೀನಿ. ಆಯಿಲ್ ಇದ್ರಲ್ಲಿ ಖಾಲಿ ಆಗಿದೆ ಚಿಕ್ಕ ಡಬ್ಬಿಲಿ, ಅದನ್ನು ಬಿಟ್ಕೊತೀನಿ ನೋಡಿ ಫ್ರೆಂಡ್ಸ್. ಈ ಥರ ಆಯಿಲ್ ಈಗ ಫ್ರೆಂಡ್ಸ್ ಇದ್ರ ಮೇಲೆ ಮುಚ್ತೀನಿ ನೋಡಿ. 2 ಸೆಕೆಂಡಲ್ಲಿ ದೋಸೆ ಆಗೋಗುತ್ತೆ. ಇನ್ನು ಫ್ರೆಂಡ್ಸ್ ನಾನು ಸ್ಟ್ಯಾಂಡ್ನ ಈ ಕಡೆನೇ ಇಟ್ಕೊತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ ಮಸಾಲೆ ಎಲ್ಲ ಹಾಕಿರೋ ದೋಸೆ, ಇನ್ನು ಜ್ಯೂಸ್ಗೂ ಫ್ರೆಂಡ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ.
ಜ್ಯೂಸ್ಗೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ನಾನು ಇನ್ನೂ 2 ಡೇಸು ಬಾಳೆದಿಂಡು ಸೇರಿಸಿ ಜ್ಯೂಸ್ ಕುಡಿತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬಾಳೆದಿಂಡು ಅಂದರೆ ಒಬ್ಬೊಬ್ಬರಿಗೆ ಅದನ್ನೇ ಬೇರೆ ಪದ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಇದೇ ಬಾಳೆದಿಂಡು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಇದನ್ನು 2 ದಿವಸ ಮಾಡ್ಕೊಂಡು ಕುಡಿತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ದೋಸೆ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಲಿ ಫ್ರೆಂಡ್ಸ್, ಯಾಕಂದರೆ ನಾನು ದೋಸೆ ಕಲ್ಲನ್ನು ಕರೆಕ್ಟಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಸ್ಟವ್ವಲ್ಲಿ ಏನಪ್ಪ ಅಂದರೆ ನೀವು ಎಷ್ಟು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು, ಬೇಗ ಉರಿಯುತ್ತೆ ನೋಡಿ ಫ್ರೆಂಡ್ಸ್. ನಿಮ್ಮ ಮುಂದೆನೇ ನಾನು ದೋಸೆನ ತೆಗಿತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಒಂದು ಚೂರು ಸಹ ನೋಡಿ ಫ್ರೆಂಡ್ಸ್ ಈ ಥರ ಬರ್ತಾಯಿದೆ, ಏನೂ ಆಗ್ತಾಯಿಲ್ಲ. ಹಾಗೆಯೇ ಇನ್ನೂ ಒಂದು ನಿಮ್ಮ ಮುಂದೆ ನಾನು ದೋಸೆನ ಬಿಡ್ತೀನಿ. ಚಟ್ನಿನೂ ಆಗಿದೆ. ಇದು ಫ್ರೆಂಡ್ಸ್ ಒಂದು ನೀವು ಅರ್ಜೆಂಟ್ಗೆ ದೋಸೆ ಮಾಡಬೇಕು ಅಂದರೆ ಏನಿಲ್ಲ, ಆರಾಮಾಗಿ ನೋಡಿ ಫ್ರೆಂಡ್ಸ್ ಈ ಥರ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗೋಧಿ ಹಿಟ್ಟು ಸ್ವಲ್ಪ ಸಣ್ಣ ರವೆನ ಪುಡಿ ಮಾಡ್ಕೊಳ್ಳಿ, ಯಾಕೆ ಅಂದರೆ ಗರಿ ಗರಿಯಾಗಿ ಬರುತ್ತೆ ನಿಮಗೆ ಯಾವ ಥರ ಬೇಕಾದ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆ ರೆಡಿ ಆಯಿತು. ಫೋಲ್ಡ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಮೊಳಕೆ ಹುಳ್ಳಿಕಾಳು ಆಲ್ರೆಡಿ ಬೇಯಿಸಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ನಿನ್ನೆ ನನ್ನ ಮಗಳು ಬೇಯಿಸಿದ್ಲು. ಇದೆಲ್ಲ ನಾಷ್ಟ ಎಲ್ಲ ಆದಮೇಲೆ ಫ್ರೆಂಡ್ಸ್ ನಾನು ಅಡುಗೆನ ಇದ್ರ ಮೇಲೇ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಸಾಂಬಾರು ಮಾಡಿದ್ರೆ ಯಾವಾಗಾದರೂ ಏನು ಬೇಕಾದರೂ ಒಂದು ಮುದ್ದೆನೋ ಏನಾದರೂ ಮಾಡ್ಕೊಬೋದು. ಸ್ವಲ್ಪ ಮೇಲೆ ಆಯಿಲ್ ಹಾಕೋಣ ನೋಡಿ ಫ್ರೆಂಡ್ಸ್. ಒಂದೇ ಒಂದು ಸಲ ನೋಡೋಣ ಫ್ರೆಂಡ್ಸ್, ಅದು ದೋಸೆದು ಟೇಸ್ಟು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನಿಮ್ಮ ಮುಂದೆನೇ ಟೇಸ್ಟ್ ನೋಡ್ತೀನಿ. ಬಿಸಿ ಬಿಸಿ ಇದೆ. ಫ್ರೆಂಡ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ರವೆ ಫ್ಲೇವರು ಇದೆಲ್ಲನೂ ತೋರಿಸ್ತಾ ಇದೆ ಫ್ರೆಂಡ್ಸ್. ದೋಸೆ ಅಂತೂ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಫ್ರೆಂಡ್ಸ್ ನಾನು ಎಲ್ಲ ದೋಸೆನೂ ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲಾದರೂ ದೋಸೆ ಸ್ವಲ್ಪನಾದರೂ ಏನೂ ಆಗಿಲ್ಲ. ಏನಿಲ್ಲ ಫ್ರೆಂಡ್ಸ್, ನೀವು ಅರ್ಜೆಂಟಿಗೆ ದೋಸೆ ತಿನ್ನಬೇಕು ಅಂದರೆ ಒಂದು ಅರ್ಧ ಎಲ್ಲ ಸಮ ರವೆ, ಗೋಧಿ ಹಿಟ್ಟು ಮತ್ತು ಇದು ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬರಬೇಕು ಅಂದರೆ ನೀವೇನಿಲ್ಲ, ಅದೇ ನಾನು ಹೇಳಿದ್ದೀನಲ್ಲ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ನೀವು ಎಷ್ಟಾದರೂ ಹಾಕೊಳ್ಳಿ ಫ್ರೆಂಡ್ಸ್. ಯಾವ ದೋಸೆಗಾದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನಾನೀಗ ಜ್ಯೂಸ್ ರೆಡಿ ಮಾಡ್ಕೊಂಡು, ಇನ್ನು ಫ್ರೆಂಡ್ಸ್ ಬಟ್ಟೆ ಇವತ್ತು ಹೊಸ ಮಿಷನ್ನಲ್ಲೇ ಬಟ್ಟೆ ಎಲ್ಲ ಆಯಿತು, ಮೇಲೆ ಹಾಕಿದ್ದೀನಿ ಡ್ರೈ ಆಗಲಿಂದ. ಏನು ಫ್ರೆಂಡ್ಸ್ ಇವತ್ತು ಅಷ್ಟು ಬಿಸಿಲು ಕಾಣ್ತಾ ಇಲ್ಲ. ಬೆಂಗಳೂರಲ್ಲಿ ಒಂದೊಂದು ದಿವಸ ಒಂದೊಂಥರ ಅಲ್ವಾ, ಬಿಡಿ, ಏನು ಮಾಡೋಕ್ಕಾಗುತ್ತೆ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಸಂಡೇ ನಾನು ಮನೇಲೇ ಇದ್ದೀನಿ, ರಜಾ. ಆದರೆ ಅಷ್ಟೇ ಕೆಲಸ ಇದೆ ಫ್ರೆಂಡ್ಸ್. ರಜದ ತಕ್ಕನಾಗಿ ಕೆಲಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವೆಲ್ಲನೂ ಒಂದೊಂದಾಗಿ ಮಾಡಬೇಕು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಹೂವು ತರಕ್ಕೆ ಹೋಗಬೇಕು. ಟೈಮ್ ಆಲೇ 10 ಗಂಟೆ ಆಗೋಯ್ತು. ಅವ್ರು ಇವತ್ತು ಸಂಡೇ ಎಷ್ಟು ಗಂಟೆ ತನಕ ಇರ್ತಾರೋ ಅವರು ಗೊತ್ತಿಲ್ಲ. ನೋಡಿ ಈ ಥರ ದೋಸೆನ ಒಂದೊಂದಾಗಿ ನಾನು ಬಿಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಜ್ಯೂಸ್ ಎಲ್ಲ ರೆಡಿ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ದೋಸೆನೂ ನಾನು ರೆಡಿ ಆಯಿತು. ಈಗ ಜ್ಯೂಸ್ಗೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ಚಟ್ನಿನೂ ಆಲ್ರೆಡಿ ರೆಡಿ ಆಯಿತು. ಈಗ ಇನ್ನೂ ಸ್ವಲ್ಪ ದೋಸೆ ಹಿಟ್ಟನ್ನ ಫ್ರೆಂಡ್ಸ್ ಇಟ್ಟಿದ್ದೀನಿ, ಮಿಕ್ಕೈತೆ. ಇದು ಸಾಯಂಕಾಲನೇ ಬಿಡಬೇಕು ಫ್ರೆಂಡ್ಸ್, ಇನ್ನು ನಾಳೆ ತನಕ ಇರಲ್ಲ. ಇನ್ನು ಫ್ರೆಂಡ್ಸ್ ನಾನು ಇಷ್ಟನ್ನು ಮೇಲೆ ಎತ್ತಿಟ್ಕೊಂಡಿದ್ದೀನಿ. ನಲ್ಲಿಕಾಯಿ ಒಂದೇ ಒಂದು ಸಾಕು ಫ್ರೆಂಡ್ಸ್, ಅಷ್ಟು ದಪ್ಪ ಇದೆ. ಇನ್ನು ಇವತ್ತು ಈ ದೋಸೆ ಮಾಡಿದ್ದೀನಿ. ನಾಳೆ ಇನ್ನೇನು ದೋಸೆಗೆ ಹಾಕೋದು ನೋಡೋಣ. ಇನ್ನು ಫ್ರೆಂಡ್ಸ್ ಮೊಳಕೆ ಹುಳಿಕಾಳು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಬೆಂದಿದೆ. ಅದನ್ನು ಫಸ್ಟು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ಬಿಸಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಫ್ರೆಂಡ್ಸ್ ಜ್ಯೂಸು ಫ್ರೆಂಡ್ಸ್ ತೋರಿಸಿದ್ದೀನಿ. ನಲ್ಲಿಕಾಯಿ ಮತ್ತು ಲೆಮೆನ್ನು, ಅದಾದಮೇಲೆ
ಬಾಳೆ ದಿಂಡದು ಇದು ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪನೇ ಮಾಡಿದ್ದೀನಿ ಜ್ಯೂಸು ನೋಡ್ರಿ. ನನ್ನ ಮಗಳು ಬಾಳೆ ದಿಂಡು ಹಾಕಿದ್ದೀನಲ್ಲ, ಅದಕ್ಕೆ ಅವಳು ಬೇಡ ಅಂದು ಫ್ರೆಂಡ್ಸ್. ಹಂಗಾಗಿ ನನಗೆ ಮಾತ್ರ ಕರೆಕ್ಟಾಗಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಅದನ್ನು ವಾಶ್ ಮಾಡೋಕೆ ಹಾಕ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇದ್ರೊಳಗಡೆ ಈ ಥರ ಇರುತ್ತೆ. ಇದು ಸೋಸಿ ಕೊಡ್ತದೆ ಜಾಲ್ರಿ ನೋಡಿ, ಜಾಲ್ರಿ ಆ ಥರ. ಅದಕ್ಕೆ ಇದು ಫ್ರೆಂಡ್ಸ್ ಆಲ್ರೆಡಿ ಇದನ್ನ ತಂದು 3 ಇಯರ್ಸ್ ಆಯಿತು. ಏನೂ ಒಂದು ಮಿಕ್ಸಿನೂ ಏನೂ ರೆಡಿ ಇದಾಗಿಲ್ಲ, ಇದು ಆಗಿಲ್ಲ. ಇಷ್ಟು ದೊಡ್ಡ ಅದು ಜಾರು ಇದ್ರದ್ದು ನೋಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಮಿಕ್ಸಿ ಬಂದು ಪ್ಯಾನಾಸೋನಿಕ್ ಅಂತ ಈ ಥರ ಇದೆ. ಅದು ಲಾಕ್ ಏನಾರು ಆಗಿಲ್ಲ ಅಂದರೆ ಫ್ರೆಂಡ್ಸ್ ತಿರ್ಗೋದೇ ಇಲ್ಲ, ಆ ಥರ ಸಿಸ್ಟಮಿಕ್ ಅದು. ಇನ್ನು ನೆನ್ನೆ ಜ್ಯೂಸ್ ಇದನ್ನು ತೊಳೆದೇ ಇಲ್ಲ. ಒಂದು ಪೈಪ್ ಒಡೆದೋಯ್ತು, ಈಗ ಇನ್ನೊಂದು ಪೈಪ್ನ ಇಟ್ಟಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನಂದು ಸಂಡೇದು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾಯ್.